ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಪ್ಪು ಜೊತೆ ಗೌರಿ ಇದ್ದಾಳೆ. ಆ ಕಡೆ ಗೌರಿ ಮತ್ತು ಅಪ್ಪು ಇಬ್ಬರು ಕೂಡ ಓಡೋಗಿದ್ದಾರೆ ಅನ್ನೋ ಕುಲ್ಲಬಿದೆ. ಆ ಒಂದು ಗಾಳಿ ಮಾತು ನಿಜ ಆಕೆ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಶಿವಣ್ಣನ ಅಮ್ಮ ಶಿವಣ್ಣಂಗೆ ಹಾಕ್ಕೊಂಡು ಬಾರಿಸ್ತಿದ್ದಾರೆ. ಅದ್ರ ನಡುವೆ ಒಂದು ಸತ್ಯ ರಿವೀಲ್ ಆಗುತ್ತೆ. ಇದ್ರ ಜೊತೆಗೆ ಬಿಗ್ ಶೋ ಕೊಡೋಕೆ ಮಂಗಳಮ್ಮ ಮುಂದಾಗಿದ್ರೆ ಬಗ್ಸ್ ಕಿಚ್ಚು ಹಾಕೋಕೆ ಶಿವಣ್ಣ ಮುಂದಾಗಿದ್ದಾರೆ. ಹಾಗಾದರೆ ಇಲ್ಲಿ ಅಪ್ಪುವಿಂದ ಗೌರಿ ದೂರ ಹಾಕಿ ಬಿಡ್ತಾಳೆ. ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಇಂದ ಗೌರಿ ಎಸ್ಕೇಪ್ ಆಗ್ತಾಳೆ. ಬಟ್ ಅಪ್ಪು ಬಿಡಬೇಕಲ್ಲ, ಅಲ್ಲಿ ನೆರಳು ಥರ ಕಾಯ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಬಾ ಮನೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಇನ್ನೇನು ಇವನ್ನ ಹೊರಗಡೆ ಕಳಿಸ್ಲೇಬೇಕು, ಇಲ್ಲಾಂದರೆ ನನ್ನ ಜೊತೆನೇ ಇರ್ತಾನೆ ಅಂದ್ಕೊಂಡು ನೀನು ನನ್ನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿರೋನು, ನಿನ್ಗೇನು ಯೋಗ್ಯತೆ ಇದೆ ಅಂತ ನನ್ನ ಹಿಂದೆ ಬಿದ್ದಿದ್ಯಾ, ಸುಮ್ಮನೆ ಹೋಗ್ತಾರೆ, ನನಗೆ ಗೊತ್ತಿದೆ ನಾನು ಹೋಗೋದು ಅಂತ ಹೇಳಿಬಿಡ್ತಾಳೆ. ಇದರಿಂದ ಅಪ್ಪಗೆ ತುಂಬ ಬೇಜಾರಾಗುತ್ತೆ. ಸರಿ ಇವಳ ವಿಷಯ ನನಗೆ ಅದಕ್ಕೆ ಅಂತ ಅನ್ಕೋತಾರೆ. ಬಟ್ ಅದಾದ ನಂತರ ಇಲ್ಲಿ ಅವ್ರ ಮನೆಯವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಇಲ್ಲಿ 1-2 ನಿಮಿಷ ಮಾತಾಡ್ತಾರೆ. ಎಲ್ಲಿ ಇದ್ದೀರಾ ಅಂತ ಹೇಳಬೇಕು. ಈ ಕಡೆ ಗೌರಿ ನನ್ನ ಜೊತೆ ಇದ್ದಾಳೆ ಅಂತ ಅಪ್ಪು ಹೇಳಬೇಕು. ಅಷ್ಟರಲ್ಲಿ ಈ ಕಡೆ ಗೌರಿ ಬಂದು ಫೋನ್ ಕಿತ್ಕೊಂಡು ಕೈ ಕಾಲನ್ನು ಹಿಡಿದು ಬೇಡ್ಕೊಂಡ್ಬಿಡ್ತಾಳೆ. ದಯವಿಟ್ಟು ಅಪ್ಪು, ನಾನಿರೋ ವಿಷಯನ ಹೇಳಬೇಡ, ನಾನು ಒಳ್ಳೆದಕ್ಕೋಸ್ಕರ ಹೇಳ್ತಿದ್ದೀನಿ. ನಾನು ಕೆಲಸಕ್ಕೆ ಹೋಗಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು. ಅದಕ್ಕಿಂತ ಮುಂಚೆ ನಾನಲ್ಲಿ ಹೋದರೆ ನನ್ನ ಅತ್ತೆ ಮಾವ, ನನ್ನ ಅತ್ತೆ ಮಗಳು ಎಲ್ಲ ಕೂಡ ಸತ್ತೋಗ್ತಾರೆ. ಅವ್ರ ಸಾವಿಗೆ ನಾನು ಕಾರಣ ಆಗೋದು ಇಷ್ಟ ಇಲ್ಲ ಅಂತ. ಅದಕ್ಕಿಂತ ಮುನ್ನ ಈ ಕಡೆ ಅಪ್ಪು ಗೌರಿ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿರ್ತಾರೆ. ಹೆಗ್ಡೆಯವ್ರ ಮಗಳು ಇಂಥವಳು, ಇಷ್ಟು ಸ್ವಾರ್ಥಿನ ಇವಳು ನಿಜವಾಗ್ಲೂ ಹೆಗ್ಡೆಯವ್ರ ಮಗಳ, ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊಳ್ದೆ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿದ್ದಾಳೆ ಅಂತ. ಬಟ್ ಯಾವಾಗ ಕಣ್ಣೀರು ಹಾಕಿ ಮತ್ತೊಬ್ಬರ ಕಷ್ಟಕ್ಕೆ ನಿಂತ್ಕೊಂಡು ಮತ್ತೊಬ್ಬರಿಗೆ ನನ್ನಿಂದ ನೋವಾಗಬಾರ್ದು ಅಂತ ಯೋಚನೆ ಮಾಡ್ತಾಳೋ ಅವಳ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗುತ್ತೆ. ನಂತರ ಈಗ ಅಪ್ಪು ತಾನು ಹೇಳೋ ಕೆಲಸನ ಮಾಡಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಂದಾಗ, ಹೌದು ಹೆಗ್ಡೆಯವ್ರಿಗೆ ಫೋನ್ ಮಾಡಿ ಮಾತಾಡಬಾರ್ದು, ನೀನಿರೋ ವಿಷಯ ಹೇಳಬಾರ್ದು, ನೀನು ಇಂಡಿಪೆಂಡೆಂಟಾಗಿ ಇರಬೇಕು ಅಂತೆಲ್ಲ ಆಸೆ ಪಡ್ತಿದ್ಯಾ ಅಲ್ವಾ, ಅಂದಮೇಲೆ ನಾನು ಹೇಳೋ ಕೆಲಸನ ನೀನು ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಏನು ಮಾಡಬೇಕು ನಾನು ಅಂದಾಗ, ಹೇಗೋ ದೇವಸ್ಥಾನದಲ್ಲಿದ್ದೀವಿ, ನೀನು ಹೇಗೋ ಮನೆಗೆ ಹೋಗಬಾರ್ದು, ನನ್ನಿಂದ 3 ಜನಕ್ಕೆ ಅತ್ತೆ ಮಾವ ಮಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ಯಾ, ಆದಮೇಲೆ ನಾನು ಹೇಳೋ ಕೆಲಸ ಮಾಡು ಅಂತ ಹೇಳ್ತಾರೆ. ಏನು ಕೆಲಸ ಅಂತ ಹೇಳ್ತಿದ್ರೆ, ಏನಿಲ್ಲ ದೇವಸ್ಥಾನದಲ್ಲಿ ಆ ಸೀರೆ ಇದೆ, ಆ ಸೀರೆನ ಉಟ್ಕೊಂಡು ದೇವ್ರ ದರ್ಶನ ಮಾಡಿ ಬಾ ಅಂತ ಹೇಳ್ತಾರೆ. ಅದರ ನಡುವೆ ಈ ಕಡೆ ಮಂಗಳಮ್ಮ ಮತ್ತು ಅರ್ಚುನ ಇಬ್ಬರು ಕೂಡ ತಮ್ಮ ಮಗನ ಕಾಲ್ ಬಂದಿದೆ. ಆ ವಿಷಯನ ಹೇಳಬೇಕು, ಈಶ್ವರ ನನಗೆ ಹೇಳಿ ಬಾಯಿ ಮುಚ್ಚಿಸ್ಬೇಕು, ನನ್ನ ಮಗ ಓಡೋಗಿದ್ದಾನೆ ಅಂತ ಹೇಳ್ತಿದ್ದ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಇಬ್ಬರು ಕೂಡ ಶರಣನ ಮನೆಗೆ ಬರ್ತಾರೆ. ಶರಣನ ಮನೆಗೆ ಬಂದು ಏನು ಮಾತಾಡ್ದೆ ನೀನು, ನನ್ನ ಮಗ ಗೌರಿ ಜೊತೆ ಓಡೋಗಿದ್ದಾನೆ ಅಂತ ಹೇಳ್ದಲ್ವಾ, ನನ್ನ ಮಗ ಕಾಲ್ ಮಾಡಿದ್ದ, ನನ್ನ ಮಗ ಯಾರ ಜೊತೆನೂ ಇಲ್ಲ, ಒಬ್ಬನೇ ಇದ್ದಾನೆ, ಈಗಲಾದ್ರೂ ಗೊತ್ತಾಯ್ತಾ, ಹಾಗಿದ್ದರೆ ನನ್ನ ಮಗ ನಾನು ಕಾಲ್ ಮಾಡ್ತಿದ್ನ ಅಂತ ಎಲ್ಲ ಕೇಳ್ತಿದ್ದಾರೆ. ಹೌದಾ, ಹಾಗಿದ್ರೆ ಫೋನ್ ಕೊಡು ನೋಡೋಣ ಅಂತ ಹೇಳಿ ಫೋನ್ನ ತಗೋತಾರೆ. ನಂಬರ್ ID ಟ್ರ್ಯಾಕ್ ಮಾಡಿಸ್ತಾರೆ. ನಂತರ ಈ ಕಡೆ ಮಂಗಳಮ್ಮ ಅರ್ಚನ್ ಅವ್ರಿಗೆ ಗೊತ್ತೇ ಇಲ್ಲ. ತಕ್ಷಣ ಈ ಕಡೆ ಸರಿ ಆಯಿತು ಬಿಡಿ ಅಂತ ಹೇಳಿ ಶರಣ ಕಳಿಸ್ಬಿಡ್ತಾನೆ. ನಂತರ ಆ ನಂಬರ್ನ ಟ್ರ್ಯಾಕ್ ಮಾಡಿಸಿ ಅದು ಯಾವ ಜಾಗ ಅಂತ ತಿಳ್ಕೊಂಡು ರೌಡಿಗಳನ್ನ ಬಿಟ್ಟು ಅಲ್ಲಿ ಅಪ್ಪುನ ಮತ್ತು ಆ ಹುಡುಗಿನ ಇದಾರ ಅಂತ ಹುಡುಗಿ ಜೊತೆಗೆ ಅಲ್ಲಿ ಅವ್ರನ್ನ ಕೂಡ ಮುಗಿಸ್ಬಿಡಿ ಅಂತ ಹೇಳಿ ಸುಪಾರಿ ಕೊಡ್ತಾನೆ. ನಂತರ ಈ ಕಡೆ ರೌಡಿಗಳು ಎಲ್ಲರೂ ಕೂಡ ಆ ದೇವಸ್ಥಾನದ ಹತ್ರ ಅಪ್ಪು ಮತ್ತು ಗೌರಿನ ಹುಡುಕ್ತಿದ್ದಾರೆ. ಈ ಕಡೆ ಎಲ್ಲ ಕೂಡ ಹುಡುಕ್ತಿದ್ದಾಗ ಈ ಕಡೆ ಗೌರಿ ಸಿಕ್ಕೇ ಬಿಡ್ತಾಳೆ. ಬಿಕಾಸ್ ಸ್ಯಾರಿ ಉಟ್ಕೊಂಡು ಬರ್ತಿದ್ರೆ ಗೌರಿ, ಈ ಕಡೆ ಅಪ್ಪು ಏನೋ ಮಾಡ್ತಾ ಇರ್ತಾರೆ. ಅದರ ನಡುವೆ ಅಪ್ಪುಗೆ ಗೊತ್ತಿಲ್ಲದೆ ಈ ಕಡೆ ಗೌರಿನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿರೋರು ಎಲ್ಲರೂ ಕೂಡ ರೌಡಿಗಳು. ಅದನ್ನೆಲ್ಲ ನೋಡಿ ಗೌರಿಗೆ ಗಾಬರಿ ಆಗ್ತದೆ. ಕಾರಲ್ಲಿ ಬಾಯಿ ಮುಚ್ಚಿ ಕರ್ಕೊಂಡು ಹೋಗ್ಬೇಕಿದ್ರೆ ಈ ಕಡೆ ಗೌರಿ ಅಪ್ಪು ಅಂತ ಕಿಚ್ಚುಗೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಏನು ಮಾಡೋದು, ಅಪ್ಪುಗೆ ಕೇಳಿಸ್ತಿಲ್ಲ, ಬಿಕಾಸ್ ಅಪ್ಪು ನೋಡಲಿಲ್ಲ. ಹಾಗಿದ್ರೆ ಹೇಗಪ್ಪ ಗೌರಿನ ಕಾಪಾಡ್ತಾನೆ ಅಪ್ಪು? ಹಾಗಾದರೆ ಗೌರಿ ಬದುಕಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿನ, ಎಂದೂ ಕೂಡ ಯಾರಿಗೂ ದ್ರೋಹ ಮಾಡ್ತಿರೋ ಗೌರಿ ಬದುಕು ಯಾವ ರೀತಿಯ ಒಂದು ಮಹಾ ತಿರುವನ್ನು ತಗೊಳುತ್ತೆ? ಈ ಕಡೆ ಅಪ್ಪು ಹೇಗೆ ಬಂದು ಕಾಪಾಡ್ತಾರೆ? ಸ್ಪೆಷಲ್ ಗೆಸ್ಟ್ ಯಾರಾದರೂ ಬರ್ತಾರಾ? ಗೌರಿನ ಕಾಪಾಡೋರು ಯಾರು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿ.